ಧಾರವಾಡದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗಾಗಿಯೇ 3 ಅಡಿ ಎತ್ತರದ ವಿಶೇಷವಾದ ರಾಮ ಮಂದಿರವನ್ನ ಈರಯ್ಯ ಭಂಡಾರಿ ಮಠ ನಿರ್ಮಿಸಿದ್ದಾರೆ. ಇನ್ನು ಇವರು ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ವಿಭಿನ್ನವಾದ ಕಲಾಕೃತಿಯನ್ನ ಮಾಡುತ್ತಾ ಬಂದಿದ್ದಾರೆ. ಈ ಸಲ ರಾಮ ಮಂದಿರ ನಿರ್ಮಾಣ ಆಗ್ತಿರುವ ಹಿನ್ನೆಲೆ ಇದೇ ಮಾದರಿ ಮಾಡಿದ್ದಾರೆ. ಇನ್ನು ಕಿರಾಣಿ ಅಂಗಡಿ ಇಟ್ಟುಕೊಂಡಿರೋ ಈರಯ್ಯನವರು ಅಂಗಡಿಗೆ ಬಂದ ಕಾಗದದ ರಟ್ಟಿನ ಬಾಕ್ಸ್ಗಳನ್ನೇ ಬಳಸಿ 3 ಅಡಿ ಎತ್ತರದ ಈ ಮಾದರಿಯನ್ನ ಅಂಗಡಿ ಕೆಲಸದ ಜೊತೆಗೆ 32 ದಿನ ಶ್ರಮ ವಹಿಸಿ ಈ ಮಾದರಿ ಮಾಡಿದ್ದಾರೆ. 1994ರಿಂದ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಒಂದಲ್ಲೊಂದು ಮಾದರಿ ಮಾಡುತ್ತಾ ಬಂದಿದ್ದಾರೆ. ಇನ್ನು ಕಳೆದ ವರ್ಷ ಕೇದಾರನಾಥ ದೇವಾಲಯದ ಕಲಾಕೃತಿಯನ್ನ ಈರಯ್ಯ ನಿರ್ಮಿಸಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 73ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಮೋದಿ ಹಾಗೂ ಅವರೊಂದಿಗೆ ಕೈಜೋಡಿಸಿರೋ ಯೋಗಿ ಆದಿತ್ಯನಾಥರ ಪುಟ್ಟ ಕಟೌಟ್ ಸಹ ಅಳವಡಿಸಿದ್ದಾರೆ. ಇದನ್ನ ನೋಡೋದಕ್ಕಾಗಿಯೇ ಜನ ತಂಡೋಪತಂಡವಾಗಿ ಬರ್ತಿದ್ದಾರೆ. ನಾವು ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ಪ್ರತಿ ವರ್ಷ ವಿವಿಧವಾದ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನಗಳ ನಿರ್ಮಾಣವನ್ನು ರಟ್ಟಿಲೆ ಮತ್ತು ಥರ್ಮಾಕೋಲಿನಿಂದ ತಯಾರು ಮಾಡಿ ನಮ್ಮ ನಗರದ ನಿವಾಸಿಗಳು ಸಹ ಪ್ರತಿ ವರ್ಷವೂ ಗಣೇಶ ಚತುರ್ಥಿಯಂದು ಬಂದು ಗಣಪತಿಗೆ ನಮಸ್ಕಾರ ಮಾಡಿ ಮತ್ತು ನಾವು ಮಾಡಿದಂಥ ಕಲಾಕೃತಿಗಳನ್ನು ನೋಡಿ ಪ್ರೀತಿಯಿಂದ ಆಶೀರ್ವದಿಸಿ ಹೋಗುತ್ತಿದ್ದರು. ಎಷ್ಟು ದಿನ ತಗೊಂಡ್ರೆ ಮತ್ತೆ ಹೆಂಗೆ ಮಾಡಿದ್ರು? ಇವರು ಪ್ರತಿದಿನ 2 ಅಥವಾ 3 ಗಂಟೆ ಹಂಗೆ ಕಿರಾಣಿ ಶಾಪದಲ್ಲಿ ಕುಳಿತುಕೊಂಡು ಗಿರಾಕಿ ಇಲ್ಲದ ಟೈಮ್ದಲ್ಲಿ ರಟ್ಟು ಮತ್ತು ಇವುಗಳನ್ನು ತೆಗೆದುಕೊಂಡು ನಾನಾ ರೀತಿಯ ಅವುಗಳನ್ನು ತಯಾರು ಮಾಡಿರ್ತಾರೆ. ನಾವು ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ಪ್ರತಿ ವರ್ಷ ವಿವಿಧವಾದ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನಗಳ ನಿರ್ಮಾಣವನ್ನು ರಟ್ಟಿಲೆ ಮತ್ತು ಥರ್ಮಾಕೋಲಿನಿಂದ ತಯಾರು ಮಾಡಿ ನಮ್ಮ ನಗರದ ನಿವಾಸಿಗಳು ಸಹ ಪ್ರತಿ ವರ್ಷವೂ ಗಣೇಶ ಚತುರ್ಥಿಯಂದು ಬಂದು ಗಣಪತಿಗೆ ನಮಸ್ಕಾರ ಮಾಡಿ ಮತ್ತು ನಾವು ಮಾಡಿದಂಥ ಕಲಾಕೃತಿಗಳನ್ನು ನೋಡಿ ಪ್ರೀತಿಯಿಂದ ಆಶೀರ್ವದಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.